ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಉತ್ತರ ಪ್ರದೇಶ, ಬಿಹಾರದಂಥ ರಾಜ್ಯಗಳಿಂದ ಆಗಾಗ ವರದಿಯಾಗುವ ಅಪರಾಧ ಪ್ರಕರಣಗಳನ್ನು ನೋಡ್ತಾ ಇದ್ರೆ ಅಲ್ಲಿ ನಿಜಕ್ಕೂ ಮನುಷ್ಯರು ವಾಸ ಮಾಡ್ತಿದ್ದಾರಾ ಅಥವಾ ಅಲ್ಲಿನ್ನೂ ರಾಕ್ಷಸರು ಇದ್ದಾರಾ ಅನ್ನೋ ಅನುಮಾನ ಬಾರದೇ ಇರೋದಿಲ್ಲ. ಮೊನ್ನೆ ಉತ್ತರ ಪ್ರದೇಶದ ಮಹಾಪಾತಕಿ ನೂರಾರು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಅತೀಕ್ ಅಹ್ಮದ್ ಹಾಗೂ ಅವನ ಸಹೋದರ ಅಶ್ರಫ್ನ ಕೊಲೆ ನಡೆದು ಹೋಯಿತು. ಅಲ್ಲಿನ ಮಾಧ್ಯಮಗಳು ಇನ್ನು ಅದೇ ಅತೀಕ್ ಅಹ್ಮದ್ನ ಕೊಲೆಯ ಗುಂಗಲ್ಲೇ ಇವೆ. ಅವನ ಆಸ್ತಿ ಎಷ್ಟು, ಅವನಿಗೆ ಹೆಂಡತಿರಷ್ಟು ಮಂದಿ, ಅವನ ಮಗ ಯಾರ್ಯಾರಿಗೆ ಬೆದರಿಕೆ ಒಡ್ಡಿದ್ದ, ಈ ಕೊಲೆಯಲ್ಲಿ ಪೊಲೀಸರ ಕೈವಾಡ ಇದೆಯಾ ಅಥವಾ ಅತೀಕನ ಅಂಡರ್ ವರ್ಲ್ಡ್ ಡೀಲಿಂಗ್ಗಳ ಕಾರಣದಿಂದ ಕೊಲೆ ನಡೆದು ಹೋಯ್ತಾ, ಅತೀಕ್ ಯಾವ ಬಿಲ್ಡರ್ಗಳಿಗೆ ಧಮಕಿ ಕೊಟ್ಟಿದ್ದ, ಅತೀಕನ ಮಗ ಅಸಾದ್ ಧಮಕಿ ಕೊಡ್ತಾ ಇದ್ದ ಬಿಲ್ಡರ್ ಮೊಹಮ್ಮದ್ ಮುಸ್ಲಿಂ ಯಾರು, ಅವನಿಗೂ ಈ ಕೊಲೆಗೂ ಸಂಬಂಧ ಇದೆಯಾ, ಹೀಗೆ ನಾನಾ ಆಂಗಲ್ಗಳಲ್ಲಿ ಅಲ್ಲಿನ ಮಾಧ್ಯಮಗಳು ಅತೀಕ್ ಕೊಲೆಯ ಪೋಸ್ಟ್ ಮಾರ್ಟಮ್ ಅನ್ನು ಮಾಡ್ತಾ ಇವೆ. ಇದೆಲ್ಲದರ ನಡುವೆ ಉತ್ತರ ಪ್ರದೇಶದ ಅತ್ಯಾಚಾರ ಸಂತ್ರಸ್ತೆಯ ಮೇಲೆ ನಡೆದ ಮಾರಣಾಂತಿಕ ದಾಳಿ ಮತ್ತು ರಾಕ್ಷಸಿ ಪ್ರವೃತ್ತಿಯ ವರದಿಗೆ ಹೆಚ್ಚಿನ ಮಹತ್ವ ಸಿಗ್ತಾ ಇಲ್ಲ. ಆದರೆ ಅಲ್ಲಿ ನಡೆದ ಆ ದಾಳಿ ಮಾತ್ರ ನಿಜಕ್ಕೂ ಮನುಕುಲ ಅವಮಾನದಿಂದ ತಲೆ ತಗ್ಗಿಸಬೇಕಾದಂತಹ ದಾಳಿ. ಉತ್ತರ ಪ್ರದೇಶ ಅನ್ನೋ ರಾಜ್ಯ ಸ್ವಾತಂತ್ರ್ಯ ಬಂದು 75 ವರ್ಷಗಳ ನಂತರ ಕೂಡ ಇನ್ನು ಇಷ್ಟೊಂದು ಭಯಾನಕ ಅನಾಗರಿಕತೆಯನ್ನು ಹೊತ್ತುಕೊಂಡಿದೆ ಅಂದರೆ ಕಳೆದ 75 ವರ್ಷಗಳಲ್ಲಿ ಅಲ್ಲಿನ ರಾಜಕಾರಣಿಗಳು, ಅಲ್ಲಿನ ಪೊಲೀಸರು, ವ್ಯವಸ್ಥೆ ಸಾಧಿಸಿದ್ದಾದರೂ ಏನು ಅನ್ನೋ ಅನುಮಾನ ಬಾರದೇ ಇರೋದಿಲ್ಲ. ಅಷ್ಟೇ ಅಲ್ಲ, ಈ ಉತ್ತರ ಪ್ರದೇಶವನ್ನು ಸರಿಪಡಿಸೋದಕ್ಕೆ ಇನ್ನು ಎಷ್ಟು ವರ್ಷಗಳು ಬೇಕಾಗಬಹುದು ಅಂತ ಕೂಡ ಅನ್ನಿಸದೇ ಇರೋದಿಲ್ಲ. ಗೆಳೆಯರೆ, ಆಗಿರೋದೇನು ಅಂದ್ರೆ ಉತ್ತರ ಪ್ರದೇಶದ ಉನ್ನಾವ್ ಬಳಿಯ ಗ್ರಾಮವೊಂದರಲ್ಲಿನ ದಲಿತ ಬಾಲಕಿಯೊಬ್ಬಳ ಮೇಲೆ 2000 ಫೆಬ್ರವರಿಯಲ್ಲಿ ಅದೇ ಊರಿನ ಒಂದಷ್ಟು ಗೂಂಡಾಗಳು ದಾಳಿ ಮಾಡ್ತಾರೆ. ಆ 14ರ ಬಾಲೆಯ ಮೇಲೆ ಅತ್ಯಾಚಾರ ಮಾಡ್ತಾರೆ. ಆ ಬಗ್ಗೆ ಪ್ರಕರಣ ದಾಖಲಾಗುತ್ತೆ. 3 ಮಂದಿ ಅರೆಸ್ಟ್ ಕೂಡ ಆಗ್ತಾರೆ. ಹಾಗೆ ಅತ್ಯಾಚಾರಕ್ಕೊಳಗಾದ ಬಾಲಕಿಗೆ ಒಂದು ಮಗು ಕೂಡ ಆಗುತ್ತೆ. ಈಗ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆಯ ಹಂತದಲ್ಲಿದೆ. ಈ ಮಧ್ಯೆ ಆ ಪ್ರಕರಣದಲ್ಲಿ ಸಾಕ್ಷಿ ಹೇಳದ ಹಾಗೆ ಆರೋಪಿಗಳನ್ನು ಕಾಪಾಡೋದಕ್ಕೆ ಸಹಾಯ ಮಾಡುವಂತೆ ಅತ್ಯಾಚಾರ ಪ್ರಕರಣದ ಸಂತ್ರಸ್ತೆ ಮತ್ತು ಆಕೆಯ ಕುಟುಂಬದ ಮೇಲೆ ಆರೋಪಿಗಳು ಒತ್ತಡ ಹೇರ್ತಾ ಇದ್ರು. ಅದಕ್ಕೆ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಮೊನ್ನೆ ಸಂತ್ರಸ್ತೆಯ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಅವಳ ಗುಡಿಸಲಿಗೆ ಬೆಂಕಿ ಹಚ್ಚಿದ್ದಾರೆ. ಅಷ್ಟು ಸಾಲದು ಅನ್ನೋ ಹಾಗೆ ಅವಳ 4 ತಿಂಗಳ ಮಗು ಹಾಗೂ ಸಂತ್ರಸ್ತೆಯ ತಂಗಿ 3 ತಿಂಗಳ ಕೂಸನ್ನ ಬೆಂಕಿಗೆ ಎಸೆದು ಹೋಗಿದ್ದಾರೆ. ಎಂಥ ಕ್ರೌರ್ಯಾರಿ ರಾಕ್ಷಸರದ್ದು! ಗೆಳೆಯರೆ, ಇಲ್ಲಿ ಉನ್ನಾವ್ ಅತ್ಯಾಚಾರ ಅಂದ ಕೂಡಲೇ ಈ ಪ್ರಕರಣ 2017ರ ಅತ್ಯಾಚಾರ ಪ್ರಕರಣ ಅಂತ ಅಂದ್ಕೊಳ್ಳೋದಿಕ್ಕೆ ಹೋಗಬೇಡಿ. ಇದು 2022ರಲ್ಲಿ ನಡೆದಿದ್ದ ಪ್ರಕರಣ. ಇಲ್ಲಿ ನೀವು ಕನ್ಫ್ಯೂಸ್ ಆಗಬಾರದು ಅನ್ನೋ ಕಾರಣಕ್ಕಾಗಿ ನಿಮಗೆ 2017ರ ಉನ್ನಾವ್ ಪ್ರಕರಣದ ಬಗ್ಗೆ ಕೂಡ ಹೇಳ್ಬಿಡ್ತೀನಿ ಕೇಳಿ. ಅವತ್ತಿಗೆ ಏನಾಯ್ತು ಅಂದ್ರೆ, ಅಲ್ಲಿನ 17 ವರ್ಷದ ಯುವತಿಯೊಬ್ಬಳು ತನಗೆ ಕೆಲಸ ಕೊಡೋದಾಗಿ ಹೇಳಿ ಕರ್ಕೊಂಡು ಹೋಗಿ ಶುಭಂ ಸಿಂಗ್ ಮತ್ತು ಅವಧೇಶ್ ತಿವಾರಿ ಅನ್ನೋರಿಬ್ರು ಹಲವಾರು ಬಾರಿ ಅತ್ಯಾಚಾರ ಮಾಡಿದ್ರು ಅಂತ 2017ರ ಜೂನ್ ತಿಂಗಳಲ್ಲಿ ಪೊಲೀಸರಿಗೆ ದೂರನ್ನು ಕೊಡ್ತಾಳೆ. ಅದರಂತೆ ಪೊಲೀಸರು ಈ ಶುಭಂ ಸಿಂಗ್ ಮತ್ತು ಅವಧೇಶ್ ತಿವಾರಿ ಇಬ್ಬರನ್ನು ಬಂಧಿಸ್ತಾರೆ. ಇದಾದ ಮೇಲೆ ಶುಭಂ ಹಾಗೂ ಅವಧೇಶ್ಗೂ ಮೊದಲೇ ಉನ್ನಾವ್ ಕ್ಷೇತ್ರದ ಶಾಸಕ ಕುಲದೀಪ್ ಸಿಂಗ್ ಸೆನಗರ್ ಮನೆಗೆ ಕೆಲಸ ಕೊಡಿಸಿ ಅಂತ ಸಹಾಯ ಕೇಳಿಕೊಂಡು ನಾನು ಹೋಗಿದ್ದೆ. ಆ ಸಂದರ್ಭದಲ್ಲಿ ಸೆನಗರ್ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ರು. ಈ ಬಗ್ಗೆ ನಾನು ಈ ಹಿಂದೆ ಪೊಲೀಸರಿಗೆ ಶುಭಂ ಸಿಂಗ್ ಬಗ್ಗೆ ದೂರು ಕೊಡುವಾಗ ಕೂಡ ಈ ಸೆನಗರ್ ವಿಷಯ ಹೇಳಿದ್ದೆ. ಆದರೆ ನನಗೆ ಶಾಸಕ ಕುಲದೀಪ್ ಸಿಂಗ್ ಸೆನಗರ್ ಹೆಸರು ಹೇಳೋದಕ್ಕೆ ಅಲ್ಲಿನ ಪೊಲೀಸರು ಬಿಡಲಿಲ್ಲ ಮತ್ತು ನನ್ನ ದೂರಲ್ಲಿ ಶಾಸಕರ ಹೆಸರನ್ನ ಸೇರಿಸಲಿಲ್ಲ. ಹೀಗಾಗಿ ಈ ಪ್ರಕರಣದಲ್ಲಿ ನನಗೆ ನ್ಯಾಯ ಕೊಡಿಸಿ ಅಂತ ಸಂತ್ರಸ್ತೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಆಗಸ್ಟ್ 2017ರಲ್ಲಿ ಪತ್ರ ಬರೀತಾಳೆ. ಅವತ್ತಿಗೆ ಆಗ್ತಾನೆ ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರ ರಚನೆಯಾಗಿತ್ತು. ಯೋಗಿ ಈ ಬಗ್ಗೆ ತನಿಖೆ ನಡೆಸೋದಕ್ಕೆ ಪೊಲೀಸರಿಗೆ ಆದೇಶ ಕೊಟ್ಟರು. ಅಷ್ಟರಲ್ಲಿ ಸಂತ್ರಸ್ತೆಯ ತಂದೆಯ ಮೇಲೊಂದು ಹಲ್ಲೆ ನಡೀತು. ಆತನನ್ನ ಯಾವುದೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧಿಸಿ ಠಾಣೆಗೆ ಕರೆತರಲಾಯಿತು. ಪೊಲೀಸ್ ಕಸ್ಟಡಿಯಲ್ಲಿ ಆತ ಸಾವಿಗೀಡಾದ. ಆತನ ಸಾವಿನ ಹಿಂದೆ ಶಾಸಕ ಹಾಗೂ ಅವನ ಸಹೋದರ ಸೇರಿದ ಹಾಗೆ ಇನ್ನೂ 5ರ ಕೈವಾಡ ಇದೆ ಅನ್ನೋ ಆರೋಪ ಕೇಳಿಬಂತು. ಸಂತ್ರಸ್ತ ಬಾಲಕಿ ಸೀದಾ ಮುಖ್ಯಮಂತ್ರಿ ಯೋಗಿಯ ನಿವಾಸದ ಬಳಿಗೆ ಬಂದು ಅಲ್ಲಿ ಆತ್ಮಹತ್ಯೆಯ ಯತ್ನವನ್ನು ಮಾಡಿದ್ಲು. ಅವತ್ತಿಗೆ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಆಕೆಯ ಬೆಂಬಲಕ್ಕೊಂದಷ್ಟು NGOಗಳು ನಿಂತ್ಕೊಂಡ್ವು. ಅಲ್ಲಿ ಅತ್ಯಾಚಾರದ ಆರೋಪ ಹೊತ್ತವನು ಬಿಜೆಪಿ ಶಾಸಕ. ಹೀಗಾಗಿ ಪ್ರತಿಪಕ್ಷಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದ್ವು. ಇನ್ನೊಂದು ವರ್ಷಕ್ಕೆ ಕೇಂದ್ರದಲ್ಲಿ ಚುನಾವಣೆ ನಡೀಬೇಕಿತ್ತು. ಈ ಎಲ್ಲ ಕಾರಣಗಳಿಂದ ಉನ್ನಾವ್ ಅತ್ಯಾಚಾರ ಪ್ರಕರಣಕ್ಕೆ ದೊಡ್ಡ ಮಟ್ಟದ ಪ್ರಚಾರ ಸಿಕ್ತು. ಮುಂದೆ ಪ್ರಕರಣದ ತನಿಖೆಯನ್ನು CBIಗೆ ಒಪ್ಪಿಸಲಾಯಿತು. ಶಾಸಕ ಸೆನಗರ್ ಹಾಗೂ ಆ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಲಾದ ಪೊಲೀಸರ ಬಂಧನ ಕೂಡ ಆಯಿತು. 2019ರಲ್ಲಿ ಈ ಸೆನಗರ್ಗೆ ಶಿಕ್ಷೆ ಕೂಡ ಪ್ರಕಟ ಆಯಿತು. ಗೆಳೆಯರೆ, ಉತ್ತರ ಪ್ರದೇಶದ ಬಗ್ಗೆ ಹೇಳುವಾಗ ನಿಮಗೆ ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಅಲ್ಲಿನ ಬಲಿಷ್ಠ ರಾಜಕಾರಣಿಗಳು ಮಾಫಿಯಾಗಳ ಜೊತೆ, ಪೊಲೀಸರ ಜೊತೆ ನಂಟಿಟ್ಕೊಂಡಿರ್ತಾರೆ. ಅಲ್ಲಿ ನಿರಂತರವಾಗಿ ಅಪರಾಧ ಪ್ರಕರಣಗಳು ನಡೆಯುತ್ತವೆ. ಜನರನ್ನ ಹೆದರಿಸುವ ಮೂಲಕವೇ ಅಲ್ಲಿ ರಾಜಕೀಯ ಮಾಡಲಾಗುತ್ತೆ ಮತ್ತು ಅಲ್ಲಿನ ಬಹುತೇಕ ಎಲ್ಲ ರಾಜಕಾರಣಿಗಳು ಕೂಡ ಅಪರಾಧಗಳ ಹಿನ್ನೆಲೆಯನ್ನು ಹೊಂದಿದವರು
ಪಕ್ಷದವರೇ ಆಗಿರ್ತಾರೆ. ಇಲ್ಲಿ ಬಿಜೆಪಿ, ಕಾಂಗ್ರೆಸ್, ಸಮಾಜವಾದಿ, ಬಹುಜನ ಸಮಾಜವಾದಿ, ಅಪನಾದಳ, ಹೀಗೆ ನೀವು ಯಾವುದೇ ರಾಜಕೀಯ ಪಾರ್ಟಿಯನ್ನು ತಗೊಳ್ಳಿ, ಅಲ್ಲಿ ಕ್ರಿಮಿನಲ್ ಹಿನ್ನೆಲೆಯ ಸಾಕಷ್ಟು ನಾಯಕರು, ಶಾಸಕರು, ಸಂಸದರು ಆಗಿ ಕಾಣಸಿಗ್ತಾರೆ. ಉತ್ತರ ಪ್ರದೇಶ ಮತ್ತು ಬಿಹಾರದಂಥ ರಾಜ್ಯಗಳಿರೋದೇ ಹಾಗೆ. ಉತ್ತರ ಪ್ರದೇಶದಲ್ಲಂತೂ ದೂರು ದಾಖಲಾಗೋದೇ ಅಪರೂಪ ಅನ್ನೋ ಪರಿಸ್ಥಿತಿ ಇತ್ತು. ಸ್ಥಳೀಯ ಗುಂಡಾಗಳ ವಿರುದ್ಧ ಪೊಲೀಸ್ ಠಾಣೆಗಳಿಗೆ ಬರೋ ಧೈರ್ಯವನ್ನು ಕೂಡ ಅಲ್ಲಿನ ಜನ ಮಾಡ್ತಾ ಇರಲಿಲ್ಲ. ಯಾಕೆಂದ್ರೆ ಅಲ್ಲಿ ಪೊಲೀಸ್ ಯಾರು, ಗೂಂಡಾ ಯಾರು ಅನ್ನೋದು ಕೂಡ ಗೊತ್ತಾಗದ ಪರಿಸ್ಥಿತಿ ಇತ್ತು. ಇಂಥ ಉತ್ತರ ಪ್ರದೇಶದಲ್ಲಿ ಈಗೀಗ ಹೆಣ್ಣು ಮಕ್ಕಳಿಗೆ ಪೊಲೀಸ್ ಠಾಣೆಗಳಿಗೆ ಬಂದು ದೂರು ದಾಖಲಿಸುವ ಧೈರ್ಯ ಬರ್ತಾ ಇದೆ ಅಂದ್ರೆ ಅದಕ್ಕೆ ಕೂಡ ನಾವು ಖುಷಿ ಪಡಬೇಕಾದ ಪರಿಸ್ಥಿತಿ ಇದೆ. ಅಲ್ಲಿನ ಪೊಲೀಸರು ಸ್ವಲ್ಪ ಆಕ್ಟಿವ್ ಆಗಿ ಅಲ್ಲಿನ ಪಾತಕಲೋಕದ ವಿರುದ್ಧ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದನ್ನು ನಾವು ನೋಡಿದ್ದು ಒಂದು ಮಾಯಾವತಿ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಮತ್ತು ಈಗ ಯೋಗಿ ಮುಖ್ಯಮಂತ್ರಿಯಾಗಿರುವ ಅವಧಿಯಲ್ಲಿ. ಇರಲಿ, ಅವತ್ತು ಬಿಜೆಪಿ ಶಾಸಕನ ಮೇಲೆ ಅತ್ಯಾಚಾರದ ಪ್ರಕರಣ ದಾಖಲಾಯಿತು. ಹೀಗಾಗಿ ದೇಶದ ಬುದ್ಧಿಜೀವಿಗಳು, ದೊಡ್ಡ ದೊಡ್ಡ ಹೋರಾಟಗಾರರು, ಪ್ರತಿಪಕ್ಷಗಳು ಎಲ್ಲ ಕೂಡ ಬೀದಿಗೆ ನಿಂತು ಉನ್ನಾವೋ ಅತ್ಯಾಚಾರ ಪ್ರಕರಣ ದೇಶ ಹಾಗೂ ವಿದೇಶಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು. ಆ ಪ್ರಕರಣದಲ್ಲಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಕೂಡ ಆಯಿತು. ಆದರೆ ಈ ತೀರ್ಪು ಅಲ್ಲಿನ ವಾತಾವರಣವನ್ನು ಬದಲಾಯಿಸ್ತಾ ಇಂಥ ಅಪರಾಧ ಪ್ರಕರಣಗಳ ಸಂಖ್ಯೆಯನ್ನು ಕಡಿಮೆ ಮಾಡೋದ್ರಲ್ಲಿ ಅದು ಸಹಕಾರಿ ಆಯ್ತಾ? ಗೆಳೆಯರೆ, ಆ ತೀರ್ಪು ಬಂದ 3 ವರ್ಷಗಳಿಗೆ ಅದೇ ಉನ್ನಾವೋದ ಗ್ರಾಮವೊಂದರಲ್ಲಿ ದಲಿತ ಬಾಲಕಿಯ ಮೇಲೆ ಇನ್ನೂ ಒಂದು ಅತ್ಯಾಚಾರ ಪ್ರಕರಣ ದಾಖಲಾಯಿತು. ಅಲ್ಲಿ ಅತ್ಯಾಚಾರಕ್ಕೀಡಾಗಿದ್ದೂ ದಲಿತ ಯುವತಿ, ಅತ್ಯಾಚಾರ ಮಾಡಿದವರು ಕೂಡ ಅಲ್ಲಿನ ಪ್ರಭಾವಿ ಹಾಗೂ ಶ್ರೀಮಂತ ದಲಿತ ಕುಟುಂಬಗಳಿಗೆ ಸೇರಿದ್ದ ಯುವಕರು. ಈ ಬಾರಿ ಯಾರು ಕೂಡ ಪ್ರತಿಭಟನೆಗಳನ್ನು ಮಾಡಬೇಕಾಗಿ ಬರಲಿಲ್ಲ. ಪೊಲೀಸರು ತಮ್ಮ ಕೆಲಸನ ತಾವು ಮಾಡಿದ್ರು. ಅಮನ್, ಸತೀಶ್ ಮತ್ತು ಅರುಣ್ ಅನ್ನೋ 3 ಆರೋಪಿಗಳನ್ನ ಬಂಧಿಸಿದ್ರು. ಆ ಪೈಕಿ ಸತೀಶ್ ಮತ್ತು ಅರುಣ್ ಇಬ್ಬರಿಗೆ ಕೆಲವೇ ದಿನಗಳಲ್ಲಿ ಜಾಮೀನು ಕೂಡ ಸಿಕ್ತು. ಈ ಮಧ್ಯೆ ಪ್ರಕರಣವನ್ನ ಹಿಂಪಡೆಯೋದಕ್ಕೆ ಸಂತ್ರಸ್ತೆಯ ಕುಟುಂಬಕ್ಕೆ ಬೆದರಿಕೆ ಒಡ್ಡೋ ಕೆಲಸ ಶುರುವಾಯಿತು. ಸಂತ್ರಸ್ತೆಯ ತಂದೆಯ ಮೇಲೆ ಹಲ್ಲೆಗಳಾದವು. ಆ ಬಗ್ಗೆ ಕೂಡ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡ್ರು. ಹೀಗೆ ಪೊಲೀಸ್ ಕೇಸ್ ದಾಖಲಾದ ನಂತರ ಕೂಡ ಪ್ರಕರಣವನ್ನು ಹಿಂಪಡೆಯೋದಕ್ಕೆ, ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳದೇ ಇರೋದಕ್ಕೆ ಆ ಕುಟುಂಬದ ಮೇಲೆ ಒತ್ತಡ ಹೇರೋ ಕೆಲಸ ಏನು ಕಡಿಮೆ ಆಗಲಿಲ್ಲ. ಮೊನ್ನೆ ರೋಷನ್, ಸತೀಶ್, ರಂಜಿತ್, ರಾಜ್ ಬಹದ್ದೂರ್, ಚಂದನ್ ಮತ್ತು ಸುಖದೀನ್ ಅನ್ನೋ ಆರೋಪಿಗಳು ಸೀದಾ ಸಂತ್ರಸ್ತೆಯ ಮನೆಗೆ ನುಗ್ಗಿದ್ದಾರೆ. ಮನೆ ಅಂದ್ರೇನು ಪಾಪ, ಅದೊಂದು ಗುಡಿಸ್ಲು. ಅಲ್ಲಿ ಅತ್ಯಾಚಾರಕ್ಕೀಡಾದ ಬಾಲಕಿ ಹಾಗೂ ಆಕೆಯ ತಾಯಿ ಇಬ್ಬರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ಗುಡಿಸಲಿಗೆ ಬೆಂಕಿ ಹಚ್ಚಿದ್ದಾರೆ. ಅವರ ಕ್ರೌರ್ಯ ಅಲ್ಲಿ ಇಷ್ಟಕ್ಕೆ ನಿಲ್ಲಲಿಲ್ಲ. ಆ ಸಂತ್ರಸ್ತ ಬಾಲಕಿಯ 4 ತಿಂಗಳ ಮಗುವನ್ನ ಎತ್ತಿ ಬೆಂಕಿಗೆ ಎಸೆದಿದ್ದಾರೆ. ಹಾಗೆ ಆಕೆಯ ತಂಗಿ 3 ತಿಂಗಳ ಮತ್ತೊಂದು ಕೂಸನ್ನು ಕೂಡ ಉರಿತಿರೋ ಗುಡಿಸಲಿನ ಬೆಂಕಿಗೆ ಎಸೆದು ಅಲ್ಲಿಂದ ಹೊರಟು ಹೋಗಿದ್ದಾರೆ. ಈ 2 ಹಸುಗೂಸುಗಳು 30% ಸುಟ್ಟ ಗಾಯಗಳಿಂದ ನರಳುತ್ತಾ ಇವೆ. ಅವಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇನ್ನು ಈ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ 6 ಮಂದಿಯ ಮೇಲೆ ಪ್ರಕರಣ ದಾಖಲಾಗಿದೆ. ಒಬ್ಬನನ್ನ ಬಂಧಿಸಿದೀವಿ ಅಂತ ಉನ್ನಾವೋ ಪೊಲೀಸರು ಹೇಳ್ತಾ ಇದ್ದಾರೆ. ಗೆಳೆಯರೆ, ಅತ್ಯಾಚಾರ ಅನ್ನೋದು ಅಕ್ಷಮ್ಯ ಅಪರಾಧ. ಅದನ್ನು ಯಾರು ಮಾಡಿದ್ರು ಅನ್ನೋದಲ್ಲಿ ಮುಖ್ಯ ಆಗೋದಿಲ್ಲ. ಅವನು ಶಾಸಕನಾಗಿರಲಿ, ಸಂಸದನಾಗಿರಲಿ ಅಥವಾ ಸಾಮಾನ್ಯನೇ ಆಗಿರಲಿ, ಅತ್ಯಾಚಾರ ಅನ್ನೋದು ಅಕ್ಷಮ್ಯ, ಅದಕ್ಕೆ ಶಿಕ್ಷೆ ಆಗಬೇಕು. ಇನ್ನು ಎರಡನೆಯದ್ದು, ಸಾಕ್ಷಿಗಳ ಮೇಲೆ, ಸಂತ್ರಸ್ತರ ಮೇಲೆ ಒತ್ತಡ ಹೇರೋದಿದೆಯಲ್ಲ, ಇದು ಕೂಡ ಶಿಕ್ಷಾರ್ಹ ಅಪರಾಧ. ಇಂಥ ಪ್ರಕರಣಗಳು ಸಂತ್ರಸ್ತರ ಧೈರ್ಯವನ್ನು ಉಡುಗಿಸಿ ಬಿಡುತ್ತವೆ. ಇಲ್ಲಿ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳಿಸಿದ್ರೆ ಮತ್ತೆ ಇನ್ನೊಮ್ಮೆ ಸಂತ್ರಸ್ತರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯಗಳಾಗೋದಿಲ್ಲ ಅನ್ನೋ ಗ್ಯಾರಂಟಿ ಕೂಡ ಇರೋದಿಲ್ಲ. ಫಿಟಾಫ್ರೇಸ್ ಅಥವಾ ಆ ಕ್ಷಣದ ಸಿಟ್ಟಲ್ಲಾಗೋ ಅಪರಾಧಗಳೇ ಬೇರೆ. ಹೀಗೆ ದುರಹಂಕಾರ ಮತ್ತು ನಮ್ಮನ್ನು ಯಾರು ಏನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಮಾಡುವ ಅಪರಾಧಗಳೇ ಬೇರೆ. ಇಂಥ ಅಪರಾಧಗಳನ್ನು ತುಂಬಾ ಕಠಿಣವಾಗಿ ಡೀಲ್ ಮಾಡಬೇಕಾಗುತ್ತೆ. ಹಾಗಲ್ಲದೆ ಇದ್ರೆ ಇನ್ನುಳಿದ ಪ್ರಕರಣಗಳಲ್ಲಿ ಕೂಡ ಹೀಗೆ ಬೆದರಿಸುವ, ದೂರುದಾರರನ್ನೇ ಕೊಂದು ಹಾಕೋ ಕೆಲಸಕ್ಕೆ ಪಾತಕಿಗಳು ಮುಂದಾಗುವ ಘಟನೆಗಳು ನಡೆಯೋದಕ್ಕೆ ಶುರು ಆಗುತ್ತವೆ. ಈ ಅತೀಕ್ ಮತ್ತು ಅಶ್ರಫ್ ಮಾಡ್ತಾ ಇದ್ದಿದ್ದು ಕೂಡ ಇದನ್ನೇ ಅಲ್ವಾ? ರಾಜುಪಾಲ್ ಕೇಸಲ್ಲಿ ಸಾಕ್ಷಿ ಹೇಳಿದ್ದ ಅನ್ನೋ ಕಾರಣಕ್ಕೆ ಉಮೇಶ್ ಪಾಲ್ನನ್ನ ಕಿಡ್ನಾಪ್ ಮಾಡಲಾಯಿತು, ಬೆದರಿಕೆ ಒಡ್ಲಾಯಿತು. ಅದಕ್ಕೆ ಉಮೇಶ್ ಬಗ್ಲಿಲ್ಲ. ಕಿಡ್ನಾಪ್ ಬಗ್ಗೆ ಕೂಡ ಆತ ದೂರು ದಾಖಲಿಸಿದ. ಈ ಪ್ರಕರಣದಲ್ಲಿ ಅತೀಕ್ಗೆ ಶಿಕ್ಷೆ ಆಯಿತು. ರಾಜುಪಾಲ್ ಕೊಲೆ ಕೇಸಲ್ಲಿ ಉಮೇಶ್ ಪಾಲ್ ಸಾಕ್ಷಿ ಹೇಳ್ತಾನೆ ಅನ್ನೋದು ಖಚಿತವಾದ ಮೇಲೆ ಅತೀಕ್ ತನ್ನ ತಮ್ಮ ಅಶ್ರಫ್ ಹಾಗೂ ಮಗ ಅಸಾದ್ನನ್ನ ಬಳಸಿಕೊಂಡು ಜೈಲಲ್ಲಿ ಕೂತೆ ಉಮೇಶ್ ಪಾಲ್ನನ್ನ ಕೊಲ್ಲಿಸಿಬಿಟ್ಟ. ಸಾಕ್ಷಿ ಹೇಳಿದರೆ ಕೊಲ್ಲಿಸ್ತಾರೆ ಅನ್ನೋ ಭಯ ಬಂದ್ರೆ ಅಪರಾಧಿಗಳ ವಿರುದ್ಧ ಪೊಲೀಸರಿಗೆ ದೂರು ಕೊಡೋದಿಕ್ಕೆ, ನ್ಯಾಯಾಲಯಗಳಲ್ಲಿ ಅಪರಾಧಿಗಳ ವಿರುದ್ಧ ಸಾಕ್ಷ್ಯ ಹೇಳೋದಿಕ್ಕೆ ಜನಸಾಮಾನ್ಯರು ಹೆದರುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿನೇ ಇಂಥ ಪ್ರಕರಣಗಳನ್ನು ತುಂಬಾ ಕಠಿಣವಾಗಿ ಡೀಲ್ ಮಾಡಬೇಕು. ಉತ್ತರ ಪ್ರದೇಶದ ಪೊಲೀಸರು ಆ ಕೆಲಸವನ್ನು ಮಾಡ್ತಾರಾ? ಕಾದು ನೋಡಬೇಕು. ಇದು ಗೆಳೆಯರೆ, ಉತ್ತರ ಪ್ರದೇಶದಲ್ಲಿ ವರದಿಯಾದ ಮತ್ತೊಂದು ಅಮಾನವೀಯ ರಾಕ್ಷಸಿ ಕೃತ್ಯದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.